ಕಂಟೆಂಟ್ ಕೇಳಿದ ಮೇಲೆ ನನಗೊಂದು ಆಸಕ್ತಿ ಬಂದು ಈ ಸಿನಿಮಾ ಮಾಡಲೇಬೇಕು, ಇಲ್ಲ ಇದನ್ನ ಹೇಗಾದ್ರು ಜನಗಳಿಗೆ ಒಂದು ಗುಡ್ ಮೆಸೇಜ್ ಸಿಗೋ ಅಂತ ಸಿನಿಮಾ. ಇವಾಗ ಸಾಕಾದಷ್ಟು ಸಿನಿಮಾಗಳಲ್ಲಿ ಐಟಮ್ ಸಾಂಗ್ ಐ ಮೀನ್ ಸ್ವಲ್ಪ ಬೇರೆ ಥರನೇ ಇರುತ್ತೆ. ಇದರಲ್ಲಿ ಒಳ್ಳೆ ಕಂಟೆಂಟ್ ಇತ್ತು. ಈ ಸಿನಿಮಾ ತುಂಬ ಆಸೆ ಪಟ್ಟು ಈ ಸಿನಿಮಾನ ಎಲ್ಲರೂ ಇಲ್ಲ ಕಂಟೆಂಟ್ ಕೇಳಿದ ತಕ್ಷಣ ತುಂಬ ಈ ಥರ ಯಾರ್ದು ಬೇರೆ ಥರ ವಿಭಿನ್ನವಾಗಿರುವಂಥ ಸಿನಿಮಾನ ನಾವು ತೆರೆ ಮೇಲೆ ತೊಗೊಂಬಂದರೆ ಅಟ್ಲೀಸ್ಟ್ ಒಂದು ಜನಗಳಿಗೆ ತಲುಪಿಸ್ಬೋದು, ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಅಂತ ಪ್ರಯತ್ನ ಪಟ್ಟಿದ್ದೀವಿ. ಈ ಪ್ರಯತ್ನ ಪಡೋದಕ್ಕೆ ಈ ಸ್ಟೋರಿಗೆ ನಮ್ಮ ಡೈರೆಕ್ಟರ್ ಕಮ್ ನಮ್ಮ ಹೀರೋ ವಸಂತ್ ವಿಷ್ಣು, ಆಮೇಲೆ ನಮ್ಮ ಕಂಪ್ಲೀಟ್ ಎಂಟೈರ್ ಟೀಮು ಸ್ಟೋರಿ ಕೇಳಿದ ಮೇಲೆ ಇಲ್ಲ ನಾವು ಇದನ್ನ ಮಾಡೋಣ, ಇದು ಎಷ್ಟೇ ಇದಾದರೂ ಟಫ್ ಇತ್ತು. ಈ ಸಿನಿಮಾ ಮಾಡಬೇಕಂದ್ರೆ ಬಹಳ ಟಫ್ ಇತ್ತು ನಮಗೆ. ಏನಕ್ಕಂದರೆ ಕಂಟೆಂಟ್ಗೆ ಅದು ಸೂಟಬಲ್ ಪ್ಲೇಸ್ಗಳು ಪ್ಲಸ್ ಅದ್ರ ಶೂಟ್ಗೆ ಹೋಗ್ಬೇಕಂದ್ರೆ ಒಂದೊಂದು ಟೈಮಲ್ಲಿ ಸಾಕಾದಷ್ಟು ಸಫರ್ ಮಾಡಿದ್ದಾರೆ ಎಲ್ಲರೂ. ಏನಕ್ಕೆ ಅಂದರೆ ಹಗಲು ರಾತ್ರಿ ಇದನ್ನ ಸಿನಿಮಾ ಶೂಟಿಂಗು ಟೈಮಿಂಗ್ ಬಿಟ್ಟು ಟೈಮ್ ಶೂಟ್ಗೆಲ್ಲ ಹೋಗಿ ಸಾಕಾದಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅದರಲ್ಲಿ ನಾನು ನಮ್ಮ ಎಂಟೈರ್ ಟೀಮ್ಗೆ ತುಂಬ ಧನ್ಯವಾದ ಹೇಳ್ತೀನಿ. ಏನಕ್ಕೆ ಅಂದರೆ ಸಖತ್ ಕಷ್ಟಪಟ್ಟು ಈ ಸಿನಿಮಾನ ಟೈಮಿಂಗ್ ಮಳೆ ಬರಲಿ ಏನೇ ಇದ್ರೂ ಅದು ಹೋಗಿ ಕ್ಯಾಚ್ ಮಾಡಿದ್ರು. ಕಂಟೆಂಟ್ ತುಂಬ ಚೆನ್ನಾಗಿದೆ, ಗುಡ್ ಮೆಸೇಜ್ ಇರುವಂಥ ಸಿನಿಮಾ ಕೊಟ್ಟಿದ್ದೀವಿ. ಪ್ರೇಕ್ಷಕರು ನೋಡಿ ಇದನ್ನು ಮೆಚ್ಚಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಮಾಡೋವಾಗ ಸಿನಿಮಾ ಫಸ್ಟ್ ಎಲ್ಲರೂ ಇವತ್ತು ಏನಂದರೆ ಹಣ ಸಂಪಾದನೆ ಮಾಡಲೇಬೇಕು ಅನ್ನೋ ಒಂದು ಹಂಬಲಕ್ಕೆ ಬಿದ್ದು ಸಿನಿಮಾಗಳನ್ನ ಮಾಡ್ತಾರೆ. ಬಟ್ ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾಗಳು ಮಾಡಬೇಕು, ಅದು ಪ್ರೇಕ್ಷಕರಿಗೂ ಮುಟ್ಟಬೇಕು ಅನ್ನೋ ಪ್ರಯತ್ನ ಒಂದು ಮಾಡಿದ್ದೀವಿ. ಅದು ನನ್ನ ಪ್ರಕಾರ ಸಿನಿಮಾ ತೆರೆಗೆ ಬರ್ತಾ ಇದ್ದೀವಿ ಇದೇ ತಿಂಗಳಲ್ಲಿ. ಪ್ರೇಕ್ಷಕರು ಮೆಚ್ಚಿ ಅದನ್ನು ಏನಾದ್ರು ಪುಷ್ ಮಾಡಿದ್ರೆ ಒಳ್ಳೆ ಕಂಟೆಂಟ್ ಇರೋದು ನಮ್ಮ ಕಡೆಯಿಂದ ಸಿಗ್ದಂಗೆ ಆಗುತ್ತೆ. ಅವ್ರ ಕಡೆಯಿಂದ ನಮಗೂ ಇನ್ನೊಂದು ಮೋಟಿವೇಶನ್ ಸಿಗುತ್ತೆ, ಇನ್ನೊಂದು ಸಿನಿಮಾ ಮಾಡಬೇಕು ಅಂತ. ಆಲ್ರೆಡಿ ಇನ್ನೊಂದು ಮಾಡ್ತಾ ಇದ್ದೀವಿ. ಸೊ ಇನ್ನೂ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಒಳ್ಳೆ ಕಂಟೆಂಟ್ಗಳು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಬಿರಾದರ್ ಸರ್, ಒಂದೆರಡು ಮಾತು ನಿಮ್ಮ ಅನುಭವ, ಫ್ರೆಶರ್ಸ್ ಒಂದು ಟೀಮ್ ಜೊತೆಲಿದ್ದು ನಿಮ್ದು ಅನುಭವ ನಮ್ಮ ತಂಡಕ್ಕೆ. ಅಂದ್ರೆ ಈ ನಮ್ಮ ಮ್ಯೂಸಿಕ್ ರೈಟ್ಸ್ ಬಂದು ನಮ್ಮ ಜಿ ಮ್ಯೂಸಿಕ್ ಸೌತ್ ಅವರು ತಗೊಂಡಿದ್ದಾರೆ. ಸೊ ಹಾಗಾಗಿ ಅದು ಒಂದು ಹೆಮ್ಮೆಯ ವಿಷಯ. ಅಂಡ್ ರೀಸೆಂಟ್ ಆಗಿ ನಮ್ಮ ವಸಂತ್ ಅವ್ರಿಗೆ ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಅಂತ ಒಂದು ಅವಾರ್ಡ್ ಕೂಡ ಸಿಕ್ಕಿದೆ. ಬೆಳಪಿನ ನಡುವೆ ಮೊದಲು ಅದ್ರ ಬಗ್ಗೆ ಮಾತಾಡೋಕೆ ಮುಂಚೆ ವಸಂತ್ ವಿಷ್ಣು ಅವ್ರ ಬಗ್ಗೆ ಮಾತಾಡಬೇಕು. 2006 ಮುಂಗಾರು ಮಳೆ ದುನಿಯಾ ಸಿನಿಮಾ ಬಂದಂಥದ್ದು, ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋದಂಥದ್ದು. 2007 ನಾನು ಯಾವುದೋ ಒಂದು ಸಿನಿಮಾ ಅಲ್ಲಿ ರಾಜಾಜಿನಗರ ಗ್ರೌಂಡ್ ಹತ್ರ ಸಿನಿಮಾ ಶೂಟಿಂಗ್ ನಡೀತಿತ್ತು. ಒಂದು ಕ್ಯಾರೆಕ್ಟ್ರ್ ಬಂದು ನನ್ನ ಮಾತಾಡಿಸಿ ಫೋನ್ ನಂಬರ್ ತಗೊಂಡು ನೆಕ್ಸ್ಟ್ ದಿನ ಮತ್ತಿಕೆರೆ ಬನ್ನಿ ಅಂತಾರೆ. ಮತ್ತಿಕೆರೆಗೆ ಹೋದರೆ ವಸಂತ್ ವಿಷ್ಣು ಅವರಿದ್ದರು. ಅವ್ರನ್ನ ವಸಂತ್ ಅಂತ ಕರೆಯೋದು, ಈಗ ವಸಂತ್ ವಿಷ್ಣು ಆಗಿದ್ದಾರೆ. ನನ್ನ ಬ್ರದರ್ ಇದ್ದಂಗೆ ಅವರು ನಿರ್ದೇಶಕರು, ನಿರ್ಮಾಪಕರು ಅಥವಾ ನಟರು ಅನ್ನೋದಕ್ಕಿಂತ 2007 ಅವರು ಸುಮಾರು ಒಂದು 2 ರಿಂದ 3 ಕೋಟಿ ಬಜೆಟಲ್ಲಿ ಒಂದು ಸಿನಿಮಾ ಮಾಡ್ತಾರೆ. ಹೋರಾಟ ಅಂತ ಸಿನಿಮಾ ಹೆಸರು. ಅವತ್ತಿಗೆ ಬಳ್ಳಾರಿ ಬೇರೆ ಬೇರೆ ಭಾಳ ಚೆನ್ನೈಯಿಂದ ಯೂನಿಟ್ನೆಲ್ಲ ಕರೆಸಿ, ಅವತ್ತು ಗೊತ್ತಲ್ಲ ನಿಮಗೆ 435 ಕ್ಯಾಮ್ರಾ ಇಟ್ಕೊಂಡು ಸಿನಿಮಾವನ್ನು ಅವ್ರ ತಂದೆಯವರು, ಬನ್ನಿ ಸರ್ ಮೇಲೆ ಬನ್ನಿ, ದಯವಿಟ್ಟು ಬನ್ನಿ ಪ್ಲೀಸ್ ಬನ್ನಿ, ಸುಬ್ರಹ್ಮಣ್ಯಂ ಸರ್ ಬನ್ನಿ. 2007 ಇವತ್ತು ತಮಿಳು ಅನ್ನೋದಕ್ಕಿಂತ ಭಾರತದ ಅದ್ಭುತವಾದಂಥ ನಾಯಕರಲ್ಲಿ ಒಬ್ಬರಾದಂಥ ವಿಜಯ್ ಸೇತುಪತಿ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿದಂಥ ಮಹಾನುಭಾವರು ಇವರು ವಸಂತ್ ವಿಷ್ಣು ಅವರು. ಜೊತೆಗೆ ಸಾರು ಸುಬ್ರಹ್ಮಣ್ಯಂ ಸರ್ ಅವ್ರ ತಂದೆಯವರು ಷಣ್ಮುಗಮ್ ಅವರು ಸಾರು. ಏನಂದರೆ 2 ರಿಂದ 3 ಕೋಟಿ ರೂಪಾಯಿ ಎಷ್ಟು ಬಜೆಟ್ ಆಗ್ತದೆ ಸಿನಿಮಾ ಕಾರಣಾಂತರಗಳಿಂದ ನಿಂತೋಗುತ್ತೆ. ಮತ್ತೆ ಸಿನಿಮಾ ಮಾಡಬೇಕು ಅನ್ನೋಕ್ಕೋಸ್ಕರ ಮತ್ತೆ ಅದನ್ನು ಶುರು ಮಾಡೋಕ್ಕೆ ಹೋಗಿ ಏನೋ ಆಗಿ ರಾಜಾಜಿನಗರ ESI ಹಾಸ್ಪಿಟ್ಲು ಪಕ್ಕ ದೊಡ್ಡ ಬಂಗ್ಲೆ ಸಾರ್ದು, ಅವತ್ತೇ ಸಿನಿಮಾಗೋಸ್ಕರ ಮನೆಯನ್ನು ಮಾಡಿದಂಥ ಮಹಾನುಭಾವರು ಇವರು. ಸಿನಿಮಾ ಏನೋ ಒಂದು ಆಗಲಿ ಅನ್ನೋಕ್ಕೋಸ್ಕರ ಮಾಡಿದಂಥದ್ದು. ಸೊ ರಾಮನಿಗೆ 14 ವರ್ಷದ ವನವಾಸ ಅಂತಿದ್ದಂಗೆ ವಸಂತ್ ವಿಷ್ಣು ಅವರ ವನವಾಸ ಬಹುಶಃ ನನ್ನ ಪ್ರಕಾರ ಒಂದು 16 ರಿಂದ 18 ವರ್ಷದ ವನವಾಸ ಸಿನಿಮಾದಲ್ಲಿ ಪಟ್ಟಿರುವಂಥದ್ದು. ಗೆಳೆಯ ಒಳ್ಳೇದಾಗಲಿ ಬ್ರದರ್ಗೆ ಅನ್ನೋದು ನನ್ನ ಉದ್ದೇಶ. ಏನಪ್ಪ ಅಂದರೆ ಭಾಳ ದಿನಗಳಾಯಿತು ನಾನು ಕಾಣಿಸ್ತಾರೆ. ಕೆಲವೊಂದು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿರ್ತೀನಿ ಸಿನಿಮಾಗಳಲ್ಲಿ, ಪ್ರೆಸ್ ಮೀಟ್ಗಳಿಗೆ ಬರುವಂಥ ಅವಕಾಶಗಳಿರಲ್ಲ. ಇದರಲ್ಲಿ ಪ್ರಮುಖವಾಗಿ ಒಬ್ಬ ದಪ್ಪಗಿದ್ದಾನೆ ಅಂದರೆ ಒಂದು 4 ತಟ್ಟೆ ಅನ್ನ ತಿನ್ನೋದು,
ಹತ್ತು ಪ್ಲೇಟ್ ಬಿರಿಯಾನಿ ತಿನ್ನೋದು ಅಂಥದ್ದೆಲ್ಲ ಇಲ್ಲದೆ ಭಾಳ ಅದ್ಭುತವಾದಂಥ ಒಂದು ಫ್ರೆಂಡ್ ಪಾತ್ರ. ನಾನು, ನವೀನು, ವಸಂತ್ ಅವರು, ವಿದ್ಯಾ ಅಂತ ಒಬ್ಬರು ಅವ್ರೂ ಅಷ್ಟೇ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರುವಂಥದ್ದು, ಜೊತೆಗೆ ಮಾಹಿನ್ ಅವರು ಮಾಡಿರುವಂಥದ್ದು. 4 ಜನ ಸಿಂಪಲ್ಲು. ಏನಂದರೆ ಇವತ್ತಿನ ದಿನ ಈ ಸೋಷಿಯಲ್ ಮೀಡಿಯಾ ಎಲ್ಲ ಇರೋದ್ರಿಂದ ಯೂಟ್ಯೂಬರ್ಸ್ ನಾವು 4 ಜನ, ಒಬ್ಬೊಬ್ಬರು ಒಂದೊಂದು ಕಡೆ. ನಂದು ಫುಡ್ ಬ್ಲಾಗಿಂಗ್ ಇರುತ್ತೆ, ಇನ್ನೊಬ್ರದ್ದು ಅಡ್ವೆಂಚರ್ ಇರುತ್ತೆ. ಅದೇ ರೀತಿ ಇವ್ರದ್ದು ವಸಂತ್ ವಿಷ್ಣು ಅವ್ರದ್ದು ಗೋಸ್ಟ್ ಹಂಟಿಂಗು, ದೆವ್ವಗಳಿದ್ಯಾ ಇಲ್ವಾ ಅನ್ನುವಂಥ ಒಂದು ಹುಡುಕಾಟ ಮಾಡುವಂಥ ಒಂದು ಪಾತ್ರ ನಮ್ಮಗಳದು. ಅದ್ಭುತವಾಗಿ ಏನಂದರೆ ಕಾಮಿಡಿ ಟ್ರ್ಯಾಕ್ ಅನ್ನೋದನ್ನು ಇಲ್ಲದೆ ಕತೆ ಜೊತೆಗೆ ಫುಲ್ಲು ಟ್ರಾವೆಲ್ ಆಗುವಂಥ ಈ 4 ಜನ ಹುಡುಗರು. ದೆವ್ವ ಇದೆಯಾ ಇಲ್ವಾ, ದೆವ್ವ ಅಂದ್ಕೊಂಡು ಬೇರೆ ಏನಾರ ಇದೆಯಾ ಇಲ್ವಾ ಅನ್ನೋದೇ ಸಿನಿಮಾ. ಭಾಳ ಅಚ್ಚುಕಟ್ಟಾಗೆ ಸಿನಿಮಾವನ್ನು ಮಾಡಿರುವಂಥದ್ದು. ಅವರಾಗಲೇ ಹೇಳ್ದಂಗೆ ಕನಕಪುರ ಸಂತೆಕೋಡಿ ಹಳ್ಳಿ ಅಂತ, ಅಲ್ಲಿಂದ ಒಳಗಡೆ ಕಾಡೊಳಗೆ 2 ಗಂಟೆ 3 ಗಂಟೆ ಶೂಟಿಂಗು, ಕಾಡಂದಿ, ಹಾವು ಇಂಥವೆಲ್ಲ ಇರುವಂಥ ಒಂದು ಜಾಗ. ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗದೆ ಪ್ರಕೃತಿಯು ನಮಗೆ ಅವತ್ತಿನ ದಿನ ಸಪೋರ್ಟ್ ಮಾಡಿದಂಥದ್ದು. ಪ್ರಕೃತಿಯ ಆಶೀರ್ವಾದ ಮೊದಲು ಈ ಸಿನಿಮಾಗೆ. ಆ ನಂತರ ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ಯಾಕೆಂದರೆ ನೀವಿಲ್ಲ ಅಂದರೆ ಯಾವ ಸೂಪರ್ ಸ್ಟಾರ್ಗಳು ಇಲ್ಲ. ಇವತ್ತು ನೀವುಗಳೇ ಮೇನು ಪತ್ರಕರ್ತರು, ನೀವುಗಳೇ ಎಲ್ಲನೂ ಸ್ಟಾರ್ ಮಾಡುವಂಥದ್ದು. ಪ್ರತಿಯೊಂದು ಮನೆಗೂ ತಲುಪಿಸುವಂಥ ಪ್ರಯತ್ನ ನೀವೇ ಮಾಡುವಂಥದ್ದು. ಅದರಿಂದ ನಮ್ಮ ಪ್ರತಿಭೆ, ನಮ್ಮ ಶ್ರಮ, ನಾವೇನು ಕಷ್ಟಪಟ್ಟು ಸಿನಿಮಾ ಮಾಡಿದ್ವಾ, ಇಷ್ಟಪಟ್ಟು ಸಿನಿಮಾ ಮಾಡಿದ್ವಾ, ಅವೆಲ್ಲ ಯಾವುದೂ ಬರೋಲ್ಲ. ಕೊನೆಗೆ ಸಿನಿಮಾ ಹೇಗಿದೆ, ಸಿನಿಮಾವನ್ನು ನೋಡಿ ನೀವು ನೋಡಿಬಿಟ್ಟು ಹೇಗಿದೆ ಅಂತ ಜನಗಳಿಗೆ ತಲುಪಿಸುವಂಥದ್ದು, ಜನ ಬಂದು ಸಿನಿಮಾ ನೋಡುವಂಥದ್ದೇನೆ ಮೇನು ಮುಖ್ಯ ಅಂತ ಹೇಳ್ತಾ, ನಾನಾಗಲೇ ಹೇಳ್ದಂಗೆ ತುಂಬ ಇಷ್ಟಪಟ್ಟು ಸಿನಿಮಾವನ್ನು ಮಾಡಿದ್ದೀವಿ. ವಸಂತ್ ವಿಷ್ಣು ಅವರ 16 ವರ್ಷಗಳ ಶ್ರಮ, ಕನಸು ಮಾತ್ರ ಅಲ್ಲ, ಕನಸು ಮಾತ್ರ ಪಟ್ಟರೆ ಸಾಲದು, ಭಾಳ ಒಂದು ಲಾಂಗ್ ವಿಷನ್ ಇಟ್ಕೊಂಡು, ಬಿಗ್ಗರ್ ವಿಷನ್ ಇಟ್ಕೊಂಡು ಈ ಸಿನಿಮಾವನ್ನು ಪುಟ್ಟದಾಗಿ ಮಾಡಿದ್ದೀವಿ. ಸಣ್ಣ ಬಜೆಟ್ ಸಿನಿಮಾ ಅಂತ ಅಂದ್ಕೊಳ್ಳೋದು ಬೇಡ. ಸಿನಿಮಾ ಬಜೆಟ್ ಮುಖ್ಯ ಅಲ್ಲ, ಸಿನಿಮಾದ ಕಂಟೆಂಟ್ ಮುಖ್ಯ ಅನ್ನೋದು ನೀವೆಲ್ಲರೂ ನಿಮಗೆ ಗೊತ್ತಿರುವಂಥದ್ದು, ನೀವೇ ನಮಗೆ ಹೇಳ್ಕೊಟ್ಟಿರುವಂಥದ್ದು ಪತ್ರಕರ್ತರು. ಅದರಲ್ಲಿ ಈ ಸಿನಿಮಾ ಹಿಟ್ಟಾದರೆ ಅದು ದೊಡ್ಡ ಸಿನಿಮಾ ಆಗುತ್ತೆ ಅಂತ ಹೇಳ್ತಾ, ಹಿಟ್ಟಾಗುವಂಥ ಒಂದು ಕಾರ್ಯವನ್ನು, ಇದನ್ನು ಎಲ್ಲರಿಗೂ ತಲುಪಿಸುವಂಥ ಒಂದು ಪ್ರಯತ್ನವನ್ನು ತಾವೆಲ್ಲ ಹಿರಿಯರು ಇಲ್ಲಿ ಬಂದಿದ್ದೀರಿ, ತಾವು ಅದನ್ನು ಮಾಡಿ. ಯಾಕಪ್ಪ ಅಂದರೆ ನಾವೆಲ್ಲ ನಿಮ್ಮ ಮಕ್ಕಳಿದ್ದಂಗೆ, ನಿಮ್ಮ ಹೊಟ್ಟೆಲಿ ಹುಡ್ತಾ ಇರ್ಬೋದು, ಆದರೆ ನಿಮ್ಮ ಮಕ್ಕಳಿದ್ದಂಗೆ ನಮ್ಮನ್ನು ಉಳಿಸಿ ಬೆಳೆಸಿ. ಶರಣು, ನಮಸ್ಕಾರ. ಅದಕ್ಕೆ ಸಾಂಗ್ ಹೇಳೋದು ಬೇಡ ಅಂತ. ಓಕೆ ಸರ್, ಇದ್ರಲ್ಲಿ ಮೇಯ್ನ್ ಆಗಿ ಹೇಳಬೇಕು ಅಂದರೆ ಸಿನಿಮಾ ನಾವು ಕಂಟೆಂಟ್ ಅಂತ ಹೇಳ್ತೀವಿ, ವೆರಿ ಟ್ರೂ. ಇವತ್ತು ಪ್ರತಿಯೊಬ್ಬರ ಕೆಲಸ ಮಾಡೋ ವೃತ್ತಿ ಮೇಲೆ ಆ ಕ್ಯಾರೆಕ್ಟರ್ನ ಡಿಫೈನ್ ಮಾಡಿ ಹೀರೋ ಅಂತ ಹೇಳಿರ್ತಾರೆ. ಮೇ ಬಿ ಆಸ್ ಎ ಡಾಕ್ಟರ್ ಆಗಿರಲಿ, ಪೊಲೀಸ್ ಆಗಿರಲಿ, ಮಿನಿಸ್ಟರ್ ಆಗಿರಲಿ, ಇವನ್ ಇನ್ಕ್ಲೂಡಿಂಗ್ ರೌಡಿ ಆಗಿರಲಿ, ಅವ್ರ ಬಗ್ಗೆ ಸಿನಿಮಾ ಬರೋದು ಅಂತ. ಇದು ಮೇಯ್ನ್ ಒಬ್ಬ ಯೂಟ್ಯೂಬರ್. ಯಾಕಂದರೆ ಇವತ್ತು ನಮಗೆ ಕಣ್ಣಿಗೆ ಕಾಣಿಸೋ ಅಂತಹ ಹಲವಾರು ರಿಸ್ಕ್ಗಳಿದೆ. ಅದರಲ್ಲಿ ಕಣ್ಣಿಗೆ ಕಾಣಿಸದೇ ಇರೋ ರಿಸ್ಕ್ ಬಂದು ಯೂಟ್ಯೂಬರ್ಸ್. ಇವತ್ತು ಯೂಟ್ಯೂಬರ್ಸು ಪಾಪ್ಯುಲಾರಿಟಿಗೋಸ್ಕರ, ಫೇಮ್ಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದಾರೆ. ಎಂಥ ಟಾಲೆಸ್ಟ್ ಬಿಲ್ಡಿಂಗ್ ಆದರೂ ಹೋಗ್ತಾರೆ, ಯಾರೇ ಇಲ್ಲದೇ ಇರೋ ಕಾಡಿಗೆ ಬೇಕಾದರೂ ಹೋಗ್ತಾರೆ. ಅದಕ್ಕೆ ಹಲವಾರು ಎಕ್ಸಾಂಪಲ್ಸ್ ಇದೆ. ಸೊ ಅಂಥದ್ರಲ್ಲಿ ಈ ಥರ ಒಬ್ಬ ಇನ್ಫ್ಲೂಯೆನ್ಸರ್, ಆ ಇನ್ಫ್ಲೂಯೆನ್ಸರ್ ಅಥವಾ ಆ ತಂಡಕ್ಕೆ ಹಲವಾರು ಜನ ಫಾಲೋವರ್ಸ್ ಅನ್ನೋದು ಇದ್ದೇ ಇರ್ತಾರೆ. ಅವ್ರು ಮನಸ್ಸಿಟ್ರೆ ಈ ಸೊಸೈಟಿಗೆ ಏನು ಚೇಂಜಸ್ ತಂದು ಕೊಡಬಹುದು ಅನ್ನೋದನ್ನ ನಾವಿಲ್ಲಿ ಪೋರ್ಟ್ರೇ ಮಾಡಿದ್ದೀವಿ. ಫಾರ್ ಅನ್ ಎಕ್ಸಾಂಪಲ್, ಇವಾಗ ನೀವು ಪತ್ರಕರ್ತರಾಗಿರಲಿ, ಮೀಡಿಯಾದವರಾಗಿರಲಿ, ಇವಾಗ ನೀವು ಒಂದು ಸಿನಿಮಾದಾಗ ಗೆಲ್ಸೋದಾಗ್ಲಿ ಅಥವಾ ಅದು ನಿಮ್ಮ ಕೈಯಲ್ಲಿದೆ. ಕಾರಣ ಏನಕ್ಕಂದ್ರೆ ವೆರಿ ಸಿಂಪಲ್. ಯಾಕಂದ್ರೆ ಇವಾಗ ನಿಮ್ಗೆ ಇಷ್ಟು ಜನ ಅಂತ ಒಂದು ಫಾಲೋವರ್ಸ್ ಇರ್ತಾರೆ, ನಿಮ್ಮನ್ನ ಫಾಲೋ ಮಾಡೋರು ಇರ್ತಾರೆ, ನೀವು ಹೇಳಿದ್ದೆ ನಿಜ ಅಂತ ಹೇಳಿ ನಂಬ್ತಾರೆ. ಸೊ ಆ ವಿಷಯನ ನಾವು ಕರೆಕ್ಟಾಗಿ ನಾವು ಆಡಿಯನ್ಸ್ಗೆ ತಲುಪಿಸಿದ್ರೆ ಡೆಫಿನೆಟ್ಲಿ ವಿಲ್ ಬಿ ರೀಚಿಂಗ್ ಆನ್ ಅ ಪ್ರಾಪರ್ ವೇ ಆ್ಯಂಡ್ ವಿ ಕ್ಯಾನ್ ಬ್ರಿಂಗ್ ಇನ್ ಚೇಂಜ್ ಇನ್ ದ ಸೊಸೈಟಿ ಅನ್ನೋದನ್ನ ನಾವು ಈ ಸಿನಿಮಾಲ್ಲಿ ಹೇಳಿದ್ದೀವಿ. ಇದನ್ನ ಹೇಳಕ್ ಮರ್ತಿದ್ದೆ, ಅದಕ್ಕೆ ಹೇಳೋಣ ಅಂತ ಹೇಳಿ ಸರ್. ಥ್ಯಾಂಕ್ ಯು. ಇರುತ್ತೆ ಮಾಡ್ತೀಯಾ ಅಂತ ಬಂದು ಕೇಳಿದಾಗ ಓಕೆಪ್ಪ ಸ್ಟೋರಿ ಹೇಳಿ ನಾನು ಡಿಸೈಡ್ ಮಾಡ್ತೀನಿ ಅಂತ ಅಂದೆ. ಅದಾದ್ಮೇಲೆ ಕುತ್ಕೊಂಡು ನನ್ನ ಕ್ಯಾರೆಕ್ಟರ್ ಹೇಗೆ ಬರುತ್ತೆ ಏನು ಅಂತ ಹೇಳಿದ್ರು. ಡಿಫ್ರೆಂಟ್ ಅಂತ ಅನ್ನಿಸ್ತು. ಸರಿ ಇನ್ನು ಮಾಡ್ತೀನಿ ಅಂತಂದೆ. ಅದಾದ್ಮೇಲೆ ಶೂಟಿಂಗ್ ಸ್ಪಾಟಲ್ಲಂತೂ ತುಂಬ ಅದ್ಭುತವಾಗಿತ್ತು. ಎಲ್ಲರ ಏನು ಸಪೋರ್ಟು. ಸೊ ಶೂಟಿಂಗ್ ಮಾಡ್ತಿದ್ದೀವಿ ಅಂತ ಅನ್ನಿಸ್ಲೇ ಇಲ್ಲ. ಒಂದು ಎಲ್ಲೋ ಟ್ರಿಪ್ ಹೋದಂಗೆ ಹೋಗಿ ಬಂದಿದ್ದಿದೆ. ಸೊ ತುಂಬ ಖುಷಿ ಆಯಿತು. ಬಿಕಾಸ್ ನಂದು ಇದ್ದಿದ್ದೆ 3-4 ಡೇಸ್ ಕ್ಯಾರೆಕ್ಟ್ರು. ಬಟ್ ತುಂಬ ಚೆನ್ನಾಗಿತ್ತು. ಆ 4 ಡೇಸು ತುಂಬ ಖುಷಿಯಲ್ಲಿ ಆ ಕ್ಯಾರೆಕ್ಟ್ರ್ ಮಾಡಿದ್ವಿ. ಇನ್ನು ವಿಷ್ಣು ಸರ್, ಸೊ ಥ್ಯಾಂಕ್ ಯು ಸರ್, ಗಿವ್ ದ ಅಪರ್ಚುನಿಟಿ.
ಇನ್ನು ಪ್ರವೀಣ್ ಸರು ಒಳ್ಳೆ ಕ್ಯಾಮ್ರಾಮೆನು. ಸೊ ಅವರು ಕೂಡ ಅಷ್ಟೇ ಎಲ್ಲೋ ಒಂದು ಸ್ವಲ್ಪ ಅದು ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟರ್ ಬಂದುಬಿಟ್ಟು ತುಂಬ ಡಿಫ್ರೆಂಟ್ ಆಗಿತ್ತು ಅದರಲ್ಲಿ. ಆ್ಯಕ್ಚುಲಿ ನಾನು ಆ ಥರ ಕ್ಯಾರೆಕ್ಟರ್ ಮಾಡಿರಲಿಲ್ಲ. ಅದು ಒಂದೇ ರೀಸನಿಗೆ ಸರಿ ಇದು ಒಂದು ಟ್ರೈ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದು. ಅದು ತುಂಬ ಅಂದರೆ ಯಾವತ್ತೂ ನಾನು ಆ ಥರ ಕ್ಯಾರೆಕ್ಟರ್ ಮಾಡ್ದಿರೋದ್ರಿಂದ ಅದು ಸ್ವಲ್ಪ ಕಷ್ಟ ಅಂತ ಅನಿಸ್ತು ಸ್ಟಾರ್ಟಿಂಗು. ಬಟ್ ಕ್ಯಾಮ್ರಾಮನ್ ಸರ್ ಇರ್ಬೋದು, ಡೈರೆಕ್ಟರ್ ಸರ್ ಇರ್ಬೋದು, ಎಲ್ಲರೂ ತುಂಬ ಏನು ಕೋಆಪ್ರೇಷನ್ ಮಾಡಿದ್ರು, ತುಂಬ ಚೆನ್ನಾಗಿ ಬಂತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ಟೀಮ್. ಆ್ಯಕ್ಚುಲಿ ನಾನೇನು ಅನ್ಕೊಂಡೆ, ಇವ್ರನ್ನ ನೋಡ್ತಿದ್ದಾಗಲೇ ಬಹುಶಃ ನನಗೂ ಇವ್ರಿಗೂ ರೊಮ್ಯಾನ್ಸ್ ಗಿಮ್ಯಾನ್ಸ್ ಎಲ್ಲ ಇರ್ಬೋದೇನೋ ಅಂತ ಅನ್ಕೊಂಡೆ. ಆದರೆ ದುರಾದೃಷ್ಟ ಏನು ಮಾಡಿರಲಿಲ್ಲ. ಅಯ್ಯೋ, ನಾನು ಅವರ ಅಖಾಡ ಸಿನಿಮಾ ಟೈಮಿಂದ ಫ್ರೆಂಡ್ಸ್. ಸೊ ಅವಾಗಲಿಂದ ಅನ್ಕೊತಿದ್ವಿ ಯಾವಾಗಲೂ ಹೋದ್ರು ವರ್ಕ್ ಮಾಡೋಣ, ಜೊತೆಲಿ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡೋಣ ಅಂತ. ಸೊ ಈ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಿದಾಗ ಈ ಥರ ಹೇಳಿದ್ರು, ಒಬ್ಬರು ಬನ್ನಿ ಒಂದು ಪ್ರಾಜೆಕ್ಟ್ ಇದೆ ಮಾಡೋಣ ಅಂತ. ಸೊ ಹೋಗಿ ಕೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅನ್ನಿಸ್ತು, ಒಳ್ಳೆ ಮೆಸೇಜ್ ಇರೋದು. ಸೊ ಹಾಗೆ ಶೂಟ್ ಮಾಡ್ತಾ ಹೋದಾಗ ಒಳ್ಳೊಳ್ಳೆ ಲೊಕೇಶನ್ಸ್ ಕೂಡ ಫೈಂಡ್ ಔಟ್ ಮಾಡಿ, ಅಲ್ಲಿ ಕನಕಪುರಕ್ಕೆ ಹೋದಾಗ ಅಲ್ಲಿ ಲೈಟ್ಸ್ ಕೂಡ ಇರಲಿಲ್ಲ ಫಾರೆಸ್ಟ್ ಇದರಲ್ಲಿ. ಆ ಥರ ಮಧ್ಯರಾತ್ರಿ ಒಂದು 3 ಗಂಟೆ 4 ಗಂಟೆವರೆಗೂ ಶೂಟ್ ಮಾಡ್ತಿದ್ವಿ. ತುಂಬ ಚೆನ್ನಾಗಿತ್ತು ಲೊಕೇಶನ್ನು. ಹಾರರ್ ಬೇಸ್ಡ್ ಅಂತ ನಾವು ಪೋರ್ಟ್ರೇ ಮಾಡ್ತಾ ಇದ್ದೀವಿ, ಬಟ್ ಎಂಡ್ ಆಫ್ ದ ಮೂವಿ ನಿಮಗೆ ಒಳ್ಳೆ ಮೆಸೇಜ್ ಸಿಗುತ್ತೆ. ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಳ್ಳೆ ಟೀಮ್ ಇದೆ. ಬಿರಾದರ್ ಸರ್ ಜೊತೆ ಆ್ಯಕ್ಟ್ ಮಾಡಿದಂತೂ ತುಂಬ ಖುಷಿ ಆಯಿತು. ಒಂದು ಸೀನಲ್ಲಿ ಅವರು ಒಂದು ಮೋನೋ ಆ್ಯಕ್ಟಿಂಗ್ ಮಾಡ್ತಾರೆ, ಆ ಸೀನ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಶೂಟಿಂಗಲ್ಲಿ ನೋಡ್ಬೇಕಾದ್ರೆ ನಾವು ಒಂಥರ ಇನ್ನೊಂದ್ಸತಿ ಮಾಡಿದರೆ ಚೆನ್ನಾಗಿರುತ್ತಲ್ಲಪ್ಪ ಅಂತ ಅನಿಸ್ತಿತ್ತು. ಸೊ ಆಮೇಲೆ ಶರತ್ ಲೋಹಿತ್ ಅಶ್ವ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ ತುಂಬ ಖುಷಿಯಾಗಿದೆ. ಮತ್ತು ನಮ್ಮ ಹರೀಶ್ ಬ್ರೋ, ನಮ್ಮಿಬ್ಬರದ್ದು ಒಳ್ಳೆ ಕೆಮಿಸ್ಟ್ರಿ ಇದೆ ಸಿನಿಮಾಲಿ, ಒಳ್ಳೆ ಕಾಮಿಡಿ ಟೈಮಿಂಗ್ ಇದೆ ಅವ್ರದ್ದು. ಅವ್ರ ಜೊತೆ ಮಾಡೋದಕ್ಕೆ ಅಂತೂ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಬ್ರೋ, ತುಂಬ ಹೇಳ್ಕೊಟ್ಟಿದ್ದಾರೆ ನನಗೆ. ವಸಂತ್ ಬ್ರೋ, ನಿಮಗೆ ಫಸ್ಟ್ ಟೈಮ್ ಡೈರೆಕ್ಷನ್ ಅನಿಸಲ್ಲ, ಒಳ್ಳೆ ಪಾಲಿಶ್ಡಾಗಿ ಸ್ಕ್ರಿಪ್ಟ್ ಮಾಡಿ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಮಾಹಿನ್ ಬ್ರೋ ಒಳ್ಳೆ ಆ್ಯಕ್ಟರು ಆ್ಯಂಡ್ ಒಳ್ಳೆ ಆ್ಯಂಕರ್ ಟು. ಸೊ ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಳ್ಳೆ ಮೆಸೇಜ್ ಕೊಟ್ಟಿದ್ವಿ. ಸೊ ನಿಮ್ಗಳ ಸಹಾಯ ಬೇಕು ಎಲ್ಲರಿಗೂ ರೀಚ್ ಆಗೋಕ್ಕೆ. ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇಲ್ಲಿ ಬಂದಿರುವಂಥ So I am doing Telugu and Tamil films. This is my second Kannada movie. First movie is Octopus. Second movie, this is the second movie. We have been associated with one Tulu movie. Vasant acted in one Tulu movie. So from there, the friendship made him to make the music director for the Kappu Pilipina Naduve. More of words, my music will speak to these films. Thank you. ಅಪಾರ್ಟ್ ಫ್ರಮ್ ಲೀಡ್ ಆ್ಯಕ್ಟರ್, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ. ಅಪಾರ್ಟ್ ಫ್ರಮ್ ದ್ಯಾಟ್, ಬೇಸಿಕ್ಲಿ ಐಮ್ ಅ ಫಿಲ್ಮ್ ಮೇಕರ್, ಲೈಕ್ ಕಾರ್ಪೊರೇಟ್ ಫಿಲ್ಮ್ ಮೇಕರ್ ಅಟ್ ದ ಸೇಮ್ ಟೈಮ್. ಎರಡನೇದಾಗಿ ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕು ಇವಾಗ, ಕಪ್ಪು ಬಿಳುಪಿನ ನಡುವೆ. ಸೊ ಕಪ್ಪು ಬಿಳುಪು ಕಲರ್ ಕೋಡ್ ಅನ್ನೋದು ಹೆಂಗಿದೆ ಅಂದರೆ, ಈ ಕಲರ್ ಇಲ್ಲದೆ ನಾವು ಯಾವ ಕಲರ್ನೂ ನಾವು ಡಿಫೈನ್ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಅದರಲ್ಲಿ ನಾವು ಈ ಕಪ್ಪು ಬಿಳುಪು ಅನ್ನೋದನ್ನ ನಾವು ಕತ್ತಲೆ ಮತ್ತು ಬೆಳಕಿಗೆ ಹೋಲಿಸ್ಬೋದು, ಹಾಗೆ ನೆಗೆಟಿವ್ ಎನರ್ಜಿ ಮತ್ತು ಪಾಸಿಟಿವ್ ಎನರ್ಜಿಗೆ ಹೋಲಿಸ್ಬೋದು. ಅಷ್ಟೇ ಯಾಕೆ, ನಮ್ಮಲ್ಲಿರೋ ವ್ಯಕ್ತಿತ್ವನ ನಾವು ಹೋಲಿಸ್ಬೋದು, ನಮ್ಮಲ್ಲಿರೋ ಕೆಟ್ಟ ಗುಣ ಒಳ್ಳೆ ಗುಣ ಇದನ್ನು ನಾವು ಹೋಲಿಸ್ಬೋದು. ಸೊ ಹಿಂಗಿದ್ದಾಗ ಇದ್ರ ಮಧ್ಯದ ಏನು ಹುಡುಕಾಟನೇ ಈ ಕಪ್ಪು ಬಿಳುಪಿನ ನಡುವೆ. ಸೊ ಪರ್ಸ್ಪೆಕ್ಟಿವ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಚೇಂಜ್ ಆಗುತ್ತೆ. ನಾನು ಹೇಳೋದು ಕರೆಕ್ಟ್ ಇದ್ರೆ ನೀವು ಹೇಳೋದು ಕರೆಕ್ಟ್ ಇರುತ್ತೆ. ಸೊ ಇಟ್ಸ್ ಅ ಪರ್ಸ್ಪೆಕ್ಟಿವ್. ಸೊ ಇದ್ರ ಬೇಸ್ ಮಾಡಿ ಈ ಸಿನಿಮಾನ ನಾವು ಮಾಡಿದ್ದೀವಿ ನಾವು. ಆ್ಯಂಡ್ ಈ ಸಿನಿಮಾ ಮೇಯ್ನಾಗಿ ನಾವು ಹೇಳಬೇಕು ಅಂದರೆ, ಇವತ್ತಿನ ಜನ್ರೇಷನ್ ಅಂತಲೇ ಹೇಳ್ಬೋದು. ಇಟ್ಸ್ ದ ಡಿಜಿಟಲ್ ಜನ್ರೇಷನ್. ಅವ್ರಿಗೆ ಖಂಡಿತ ಬೇಕಿರುವಂಥ ಸಿನಿಮಾ ಆಗಿರುತ್ತೆ. ಕಾರಣ ಏನಕ್ಕಂದರೆ, ಇವತ್ತು ಹುಟ್ಟೋ ಮಗುನೇ ವಿತ್ ಮೊಬೈಲೇ ಬರೋದು ಅಂತ ಎಲ್ರಿಗೂ ಗೊತ್ತಿದೆ. ಸೊ ಹಂಗಾಗಿ ಬೇಸ್ಡ್ ಆನ್ ದೀಸ್ ಥಿಂಗ್ಸ್ನ ನಾವು ಸಿನಿಮಾಲಿ ಒಂದು ಸೋಷಿಯಲ್ ಮೆಸೇಜ್ನ ಇಟ್ಕೊಂಡಿದ್ದೀವಿ. ಇದು ಔಟ್ಲೈನ್ ಬಂದು ಹಾರರ್ ಸಿನಿಮಾ, ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ಬೋದು. ಇಟ್ಸ್ ಜಸ್ಟ್ ಓನ್ಲಿ ದ ಔಟ್ಲೈನ್. ನಾವು ಹಾರರ್ ಸಿನಿಮಾ ಅಂದ ತಕ್ಷಣನೇ ಸ್ವಲ್ಪ ಗ್ಲಾಮರ್ ಇರುತ್ತೆ, ಸ್ವಲ್ಪ ಬೇರೆ ಥರ ಲೈಕ್ ಸಮಥಿಂಗ್ ಲೈಕ್ ಏನು ಹೇಳೋದು, ಲೈಕ್ ದೆವ್ವನ ವಿಕಾರವಾಗಿ ತೋರಿಸೋದಾಗ್ಲಿ, ಈ ಥರ ವಿಚಾರಗಳಿರುತ್ತೆ ಅಂತ ಒಂದು ಮೈಂಡ್ ಸೆಟ್ ಇದೆ. ಅದನ್ನ ಬ್ರೇಕ್ ಮಾಡೋಕ್ಕೆ ಈ ಒಂದು ಕಂಟೆಂಟ್ನ ನಾವು ತಂದಿದ್ದೀವಿ.
ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಎಷ್ಟು ಜನ ಗೊತ್ತಿಲ್ಲ, ಎಷ್ಟು ಜನ ನೀವು ದೆವ್ವ ಇದೆ ಇಲ್ಲ ಅಂತ ನಂಬೋರು ಎಷ್ಟೋ ಜನ ಇರ್ಬೋದು. ಇನ್ ಕೇಸ್ ಯಾರೋ ನೋಡಿರೋರಾಗ್ಲಿ ಅಥವಾ ಎಕ್ಸ್ಪೀರಿಯನ್ಸ್ ಮಾಡಿರೋರ ನೀವು ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, ಯಾವ ಥರ ಇತ್ತು ದೆವ್ವ, ಯಾವ ಆಕಾರದಲ್ಲಿ ಇತ್ತು ಅಂತ ಅವ್ರು ಏನೋ ಹೇಳ್ತಾರೆ, ಸರ್ ಹೊಗೆ ಥರ ಇತ್ತು ಅಥವಾ ಈ ಥರ. ಸೊ ಬೇಸ್ಡ್ ಆನ್ ದಟ್ ಅದನ್ನ ಇಟ್ಕೊಂಡು ನಾವು ಇಲ್ಲಿ ದೆವ್ವ ಅನ್ನೋ ಒಂದು ವಿಚಾರನ ಕ್ರಿಯೇಟ್ ಮಾಡಿದ್ದೀವಿ ನಾವು. ಆ್ಯಂಡ್ ಯಾವುದೇ ಲೈಕ್ ಲಾಜಿಕ್ ಇಲ್ಲ ಅಂತ ನಾವು ಹೇಳುವಂಥ ವಿಚಾರನ ಟಚ್ ಮಾಡಿಲ್ಲ. ಆಲ್ಮೋಸ್ಟ್ ವಿತ್ ಲಾಜಿಕ್, ವಿತ್ ಸರ್ಟನ್ ಎಕ್ಸ್ಪೆರಿಮೆಂಟ್ ಬೇಸಿಸಲ್ಲೇ ಮಾಡಿದ್ದೀವಿ. ಯೂಸಿಂಗ್ ಸರ್ಟನ್ ಟೆಕ್ನಾಲಜೀಸ್ ಆಗಿರಲಿ ಅಥವಾ ಎಕ್ವಿಪ್ಮೆಂಟ್ಸ್ ಆಗಿರಲಿ, ಇದನ್ನು ಯೂಸ್ ಮಾಡಿನೇ ನಾವು ಈ ಸಿನಿಮಾನ ಮಾಡಿದ್ದೀವಿ. ಸೊ ಮೇಯ್ನಾಗಿ ಹೇಳಬೇಕು ಅಂದರೆ ಈ ಸಿನಿಮಾ ಇಟ್ ವಿಲ್ ಬಿ ಅ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಮಕ್ಕಳಿಂದ ಹಿಡಿದು ಅಪ್ ಟು ವಯಸ್ಸಾದವ್ರು ಬಂದು ಈ ಸಿನಿಮಾನ ನೋಡ್ಬೋದು. ಯಾಕಂದರೆ ಯಾವುದೇ ಥರ ಇದರಲ್ಲಿ ಒಂದು ಅನ್ಕಂಫರ್ಟಬಲ್ ಫೀಲ್ ಅಂತೂ ಆಗಲ್ಲ. ಇವತ್ತು ಈ ಸಿನಿಮಾಲಿ ನಾನು ಪ್ಲಸ್ ಪಾಯಿಂಟ್ ಅಂತ ಏನು ಹೇಳ್ತೀನಿ ಅಂದರೆ, ನಮ್ಮ ಸಿನಿಮಾಲ್ಲಿ ಯಾವುದೇ ಥರ ರೊಮ್ಯಾಂಟಿಕ್ ಸೀನ್ಸ್ ಇಲ್ಲ, ರೊಮ್ಯಾನ್ಸ್ ಸಾಂಗ್ಸ್ ಇಲ್ಲ, ಅಥವಾ ಐಟಮ್ ಸಾಂಗ್ಸ್ ಇಲ್ಲ, ಇದು ಯಾವುದೂ ಇಲ್ಲ. ಬಟ್ ಆದರೆ ಸಿನಿಮಾ ಮಾಡಿದ್ದೀವಿ, ಅದೇ ಇದರಲ್ಲಿ ವಿಭಿನ್ನತೆ ಅಂತ ನಾನು ಹೇಳ್ತೀನಿ ನಾನು. ಯಾಕಂದರೆ ಈ ಟ್ರೆಂಡಲ್ಲಿ ಈ ಟೈಮಲ್ಲಿ ಈ ಥರ ಒಂದು ಸಿನಿಮಾ ಕೊಡಬಹುದು ಅಂತ ನಾವು ಒಂದು ಪ್ರಯತ್ನ ಪಟ್ಟಿದ್ದೀವಿ. ಈ ಪ್ರಯತ್ನಕ್ಕೆ ನನ್ನ ಪ್ರೊಡ್ಯೂಸರ್ನ ನಾನು ಖಂಡಿತ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅಷ್ಟು ಈಸಿ ಅಲ್ಲ, ಇಟ್ಸ್ ರಿಸ್ಕ್ ಇದೆ, ಮ್ಯಾಟ್ರ್ ಆಫ್ ರಿಸ್ಕ್ ಅನ್ನೋದಿದೆ. ಯಾಕಂದರೆ ಕಮರ್ಷಿಯಲ್ ಫ್ಯಾಕ್ಟರ್ ಯಾರು ಕೇಳಿದ್ರು ಕಮರ್ಷಿಯಲ್ ಫ್ಯಾಕ್ಟರ್ ಅಂತ ಕೇಳ್ತಾರೆ. ಬಟ್ ನಾವೇನು ನಂಬ್ತೀವಿ ಅಂದರೆ, ಸರ್ ನಾವು ಮಾಡೋ ಸಿನಿಮಾನೇ ಕಮರ್ಷಿಯಲ್ ಎಂಡ್ ಆಫ್ ದ ಡೇ. ಕಂಟೆಂಟ್ ಚೆನ್ನಾಗಿದೆಯಾ, ಎಂಟರ್ಟೈನ್ಮೆಂಟ್ ಇದೆಯಾ, ದಟ್ ಇಸ್ ಕಮರ್ಷಿಯಲ್ ಎಂಡ್ ಆಫ್ ದ ಡೇ. ಸೊ ಹೋಪ್ಫುಲಿ ನಾವು ನಮ್ಮ ಪ್ರಯತ್ನ ಪಟ್ಟಿದ್ದೀವಿ, ಹಾರ್ಡ್ ವರ್ಕ್ ಮಾಡಿದ್ದೀವಿ. ಸೊ ಹೋಪ್ಫುಲಿ ವಿ ಎಕ್ಸ್ಪೆಕ್ಟ್ ದ ರಿಸಲ್ಟ್ಸ್ ಫ್ರಮ್ ಆಡಿಯನ್ಸು. ಸೊ ಥ್ಯಾಂಕ್ಸ್ ಅ ಲಾಟ್. ಅಂಡ್ ಹಾಗೆ ಇನ್ನೊಂದು ನನ್ನ ಕಡೆಯಿಂದ ಒಂದು ಪ್ರಶ್ನೆ, ಶರತ್ ಲೋಹಿತಾಶ್ವ ಸರ್ ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಇದು ಕತೆ ನನಗೇನಂದರೆ, ನನಗೆ ಅದು ಶೂಟಬಲ್ ಪಾತ್ರ. ಅಜ್ಜ ಮೊಮ್ಮಗಳು ಮತ್ತು ಕ್ಷಣಕ್ಕೂ ಏನಾಗುತ್ತೆ ಮತ್ತು ಲೊಕೇಶನ್ಸು ಮತ್ತು ನಮ್ಮ ಡೈರೆಕ್ಟರ್ ಅವರು ಪ್ರತಿಯೊಂದು ಕೂಡ ರಾತ್ರಿ 2 ಆಗಲಿ 4 ಆಗಲಿ 50 ಮುಗಿಸ್ಲೇಬೇಕು ಸರ್ ಇವತ್ತು ಅಂಥೇಳಿ ಒಳ್ಳೆ ಲೊಕೇಶನ್ಸ್ ಇದೆ ಅದು. ಯಾಕಂತ ತಾವು ಸಿನಿಮಾ ನೋಡಿದ ಮೇಲೆ ತಮಗೆ ಗೊತ್ತಾಗುತ್ತೆ. ಮತ್ತೆಲ್ಲ ಒಂದು ಆಯ್ಕೆ ತುಂಬ ಚೆನ್ನಾಗಿದೆ. ಒಂದು ಇನ್ಸ್ಪೆಕ್ಟರ್ ಪಾತ್ರ ಬಗ್ಗೆ ನಮ್ಮ ಹರೀಶ್ ಅವರು ಇದ್ದಾರೆ. ಪ್ರತಿಯೊಂದು ಯಾರ್ಯಾರಿಗೇನು ಆಯ್ಕೆ ಮಾಡಿದ್ದಾರೆ ಒಳ್ಳೆ ಆಯ್ಕೆ ಇದೆ. ಮತ್ತು ಇದು ಏನಿದೆ, ನನ್ನ ಪಾತ್ರ ಹೇಗಿದೆ ಅಂದರೆ ಅಲ್ಲಿ ಹಾಸ್ಯನೂ ಇದೆ, ಸೀರಿಯಸ್ಸು ಇದೆ, ಮೆಸೇಜು ಇದೆ. ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕಂದ್ರೆ ಒಂದು ಪ್ರತಿಯೊಂದೆಲ್ಲ ಫ್ಯಾಮಿಲಿ ಮನೆ ಮಂದಿ ಬಂದು ಎಲ್ಲರೂ ನೋಡುವಂಥ ಒಂದು ಚಿತ್ರ ಇದು. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತೇಳಿ ನಾನು ಒಂದು ಅನಿಸಿಕೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಕ್ಯಾರೆಕ್ಟರ್ ಅಂತ ಹೇಳಬೇಕು, ಶರತ್ ಲೋಹಿತಾಶ್ವ ಸರ್ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಈ ಕ್ಯಾರೆಕ್ಟರ್ಗೆ ಒಂದು 2-3 ದೊಡ್ಡ ಆರ್ಟಿಸ್ಟ್ನ ಅಪ್ರೋಚ್ ಮಾಡಿದ್ವಿ, ಫ್ರಾಂಕ್ಲಿ ಸ್ಪೀಕಿಂಗ್. ಅವರು ಅಟ್ ದ ಸೇಮ್ ಟೈಮ್ ಶರತ್ ಸರ್ನು ಅಪ್ರೋಚ್ ಮಾಡಿದ್ವಿ. ಎಲ್ಲರದ್ದು ಡೇಟ್ಸ್ ಪ್ರಾಬ್ಲಮ್ ಇತ್ತು. ಶರತ್ ಸರ್ ಕೇಳಿದ ತಕ್ಷಣ ಇಲ್ಲ ಇದು ನಾನು ಮಾಡ್ತೀನಿ, ನಾನು 100% ಇದೆ ವಿಷ್ಣು, ವಿಲ್ ಗೋ ಹೆಡ್ ವಿತ್ ಅಂತ. ಆ್ಯಂಡ್ ಇವತ್ತು ಅವ್ರು ಬರೋಕ್ಕಾಗಲಿಲ್ಲ, ಇನ್ನೊಂದು ಕಡೆ ಶೂಟಿಂಗ್ ಇರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ. ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೀನ್ವೆಲ್ ನಾವು ಈ ಸಿನಿಮಾ ಆಲ್ಮೋಸ್ಟ್ ಕಥೆಯಲ್ಲಿ ಬಾರ್ಡ್ರ್, ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡ್ರಲ್ಲಿ ನಡೆಯೋ ಥರನೇ ನಾವು ಕಥೆಯಲ್ಲಿ ತೋರಿಸಿದ್ದೀವಿ. ಸೊ ಹಾಗಾಗಿ ನಾವು ಕನಕ್ಪುರದಿಂದ ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ಸ್ ಇಂಟೀರಿಯರ್ ಫಾರೆಸ್ಟ್, ಸಂತೆಕೋಡಿಹಳ್ಳಿ ಅಂತ ಹೇಳಿ, ಇಟ್ಸ್ ಅ ವಿಲೇಜ್. ಆ ವಿಲೇಜ್ ತಾವೆಲ್ಲರೂ ನೋಡಿದ್ರೆ, ಅದರದ್ದು ಔಟ್ಸ್ಕಟ್ಸ್ ನೋಡಿದ್ರೆ ಡೆಫಿನೆಟ್ಲಿ ಅದೇ ಥರ ನೀವು ಸಿನಿಮಾಲಿ ಏನು ನೋಡ್ತಿರೋ ಹಾಗೆ ಇರುತ್ತೆ ಅದು. ಸೊ ಅದನ್ನು ಎಕ್ಸಾಕ್ಟಾಗಿ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾರೆ ನಮ್ಮ ಕ್ಯಾಮ್ರಾಮನ್ ಅವರು, ಪ್ರವೀಣ್ ಶೆಟ್ಟಿ ಅವರು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಚೆನ್ನೈಯಲ್ಲಿ ಸ್ವಲ್ಪ ಶೂಟ್ ಮಾಡಿದ್ದೀವಿ, ಮತ್ತು ಬೆಂಗಳೂರಲ್ಲಿ ಒಂದಷ್ಟು ಶೂಟ್ ಮಾಡಿದ್ದೀವಿ. ಅದು ಬಿಟ್ಟರೆ ಇನ್ ಆ್ಯಂಡ್ ಅರೌಂಡ್ ಕನಕ್ಪುರ ಮತ್ತು ಈ ಕಡೆ ರಾಮನಗರ ಈ ಕಡೆ ಕಂಪ್ಲೀಟ್ ಶೂಟ್ ಮಾಡಿದ್ದೀವಿ ಸರ್. ರೈಟ್ ನಾವು ಇವಾಗ ಸಿನಿಮಾ ಈ ತಿಂಗಳು ಕೊನೆಗೆ ಬಿಡುಗಡೆ ಮಾಡೋಣ ಅಂತ ಆ ಸ್ಟೇಜಲ್ಲಿ ಇದ್ದೀವಿ. ಸೊ ದಿಸ್ ವಿಲ್ ಬಿ ಅವರ್ ಫಸ್ಟ್ ಪ್ರೆಸ್ ಮೀಟ್. ಸೊ ಡೆಫಿನೆಟ್ಲಿ ಮಂತ್ ಎಂಡ್ ಅಷ್ಟರಲ್ಲಿ ನಾವು ಸಿನಿಮಾ ಸ್ಕ್ರೀನಲ್ಲಿ ನಾವು ನೋಡ್ಬೋದು ನಾವು. ಸೊ ಅದಕ್ಕೆ ಬೇಕಾಗಿರೋ ಎಲ್ಲ ಪ್ರಿಪ್ರೇಷನ್ಸ್ ನಾವು ಮಾಡ್ಕೊಂಡಿದ್ದೀವಿ.